बोलो सेवालाल महाराज की जय। बोलो सेवालाल महाराज की जय। बोलो मरियम्मा मायान की जय। बोलो मरियम्मा मायान की जय। बोलो रामराव महाराज की जय। बोलो रामराव महाराज की जय। जय भारत माता की जय। बोलो भारत माता की जय। 286ನೇ ಜಯಂತ್ಯೋತ್ಸವ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿ ನಿಮಿತ್ತ ಇಂದು ಶಹಾಪುರ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇಂದು ಹೇಳುವುದೇನೆಂದರೆ ಮುಖ್ಯ ವಿಷಯ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರರಿಗೂ ನಮಸ್ಕರಿಸುತ್ತಾ, ಇಂದು ಸೇವಾಲಾಲ್ ಮಹಾರಾಜರು ಹೇಗೆ ಮಹಾನ್ ಪುರುಷರು ಮತ್ತೆ ಪವಾಡ ಪುರುಷರು ಅವರು ಮಾಡಿರ್ತಕ್ಕಂಥ ಕೆಲಸ ಇತಿಹಾಸದಲ್ಲಿ ನಮ್ಮ ಜನ ಬರೆಯೋದಾಗಿಲ್ಲ ಅಷ್ಟೇ. ಕಾರಣ ಏನು ಹೇಳ್ಬೇಕಾದ್ರೆ, ಮಣ್ಣಿನಿಂದ ಸೀರವನ್ನು ಮಾಡಿ ಉಳಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಸೇವಾಲಾಲ್ ಮಹಾರಾಜರು, ಮತ್ತು ಕಲ್ಲಿನಿಂದ ನಮ್ಮ ಇದರಲ್ಲಿ ಭಜನೆ ಇದು ಆಡ್ತೀವಿ ನಾವು, ಕಲ್ಲಿನಿಂದ ನಗಾರಿ ಮಾಡಿ ನಗಾರಿಯನ್ನು ಬಾರಿಸಿರ್ತಕ್ಕಂಥ ಮಹಾನ್ ಪವಾಡ ಪುರುಷರು ಮತ್ತು ಅವನು ಮಾಡಿರ್ತಕ್ಕಂಥ ಒಂದೆರಡು ಇತಿಹಾಸ ಅಲ್ಲ, ಅವನು ಮಾಡಿರ್ತಕ್ಕಂಥ ಇತಿಹಾಸಗಳು ಕರ್ನಾಟಕದಲ್ಲಿ ಜನನ, ಮಹಾರಾಷ್ಟ್ರದಲ್ಲಿ ಮರಣ. ಸೇವಾಲಾಲ್ ಮಹಾರಾಜರು ಕರ್ನಾಟಕದಲ್ಲಿ ಜನನ, ಸುರಗೊಂಡದ ಕುಟುಂಬದಲ್ಲಿ ಜನನಾಗಿರ್ತಾರೆ ಸೇವಾಲಾಲ್ ಮಹಾರಾಜರು ಜನ್ಮಸ್ಥಳ. ಮತ್ತೆ ಮೃತಸ್ಥಳ ಏನಪ್ಪ ಅಂದ್ರೆ ಪೌರಾದೇವಿ, ಪೌರಾಗಢ ಅಂತ, ಕುಮರಿಗಢ ಹತ್ರ ಪೌರಾಗಢ ಅಂತ ಮಹಾರಾಷ್ಟ್ರದಲ್ಲಿ. ಹೀಗಾಗಿ ಸೇವಾಲಾಲ್ ಮಹಾರಾಜರು ಮತ್ತೆ ಮಾಡಿರ್ತಕ್ಕಂಥ ಪವಾಡಗಳು ಹೈದರಾಬಾದ್ ಬಾದ್ಶರಿಗೆ ಸೋಲಿಸಿ, ಹೈದರಾಬಾದ್ ಬಾದ್ಶನ್ ಜೊತೆ ಹೋರಾಟ ಮಾಡಿ, ಹೈದರಾಬಾದ್ ಬಾದ್ಶನ್ ಜೊತೆ ನಾನಾ ರೀತಿಯಿಂದ ನಮ್ಮ ಸೇವಾಲಾಲ್ ಮಹಾರಾಜರು ಸುಮಾರು ಆಕಳ ದನ ಕರಗಳು ಬಹಳಷ್ಟು ಇರುವುದಕ್ಕೆ ಅದಕ್ಕೆ ವಿಷದ ಮಿಠಾಯಿಗಳನ್ನು ಹಾಕಿರ್ತಾರೆ ಬಾದ್ಶಾ. ಯಾರು ಹೈದರಾಬಾದ್ ನಿಜಾಮ್. ಆ ಟೈಮ್ನಲ್ಲಿ ನಮ್ಮ ಸೇವಾಲಾಲ್ ಮಹಾರಾಜರ ದನ ಕರಗಳಿಗೆ ಸಾಯಿಸ್ಬಿಡ್ಬೇಕು, ಇವಾಗ ಗೋರ್ ಬಂಜಾರ ಎಲ್ಲಿಂದ ಬಂದಾಗ ಈ ಗೋರ್ ಬಂಜಾರದ ಎಲ್ಲ ದನ ಕರಗಳು ಇಲ್ಲೇ ಸತ್ತು ಹೋಗ್ಬೇಕನ್ನೋ ಕಾರಣಕ್ಕೆ ಸೇವಾಲಾಲ್ ಮಹಾರಾಜರು ಎಷ್ಟು ದನ ಕರಗಳು ಅದರಲ್ಲಿ ನೀರನ್ನು ಕಲಿಸಿ ಬೆವರಿಸಿ ಅದನ್ನೆಲ್ಲ ನೀರನ್ನ ಹಾಕಿ ಬಿಡ್ತಾನೆ. ಅದು ನಮ್ಮ ಗೌಮಾತೆಯರು ಎಷ್ಟು ಗೌಮಾತೆಯರು ಆ ನೀರನ್ನು ಕುಡಿದಿರ್ತಾರ, ನಮ್ಮ ಗೌಮಾತೆ ಯಾವುದೂ ಸಾಯೋದಿಲ್ಲ. ಹೈದರಾಬಾದ್ ನಿಜಾಮನ ಗೌಮಾತೆಯರು ಎಲ್ಲ ಸತ್ತು ಹೋಗಿರ್ತಾರೆ. ಆ ಟೈಮಲ್ಲಿ ಅವ್ನು ಮಾಡಿರ್ತಕ್ಕಂಥ ಇದಕ್ಕೆ ಅವನು ಮನೆಗೆ ಇದು ಬಿದ್ದಿರ್ತದ ವಿನಃ ನಮ್ಮ ಸೇವಾಲಾಲ್ ಮಹಾರಾಜರು ಎಷ್ಟು ಇದು ಇದಾವಲ್ಲ, ಕಾಡು ಅಂತಂತಾರೆ ನಮ್ಮ ಭಾಷೆಯಲ್ಲಿ. ಕಾಡು ಅಂದ್ರೆ ಒಂದು ದಾಮಣ ಅಂತಂತಾರ, ಕಾಡು ಅಂತಂತಾರ. ಆ ರೀತಿ ನಮ್ಮ ಸೇವಾಲಾಲ್ ಮಹಾರಾಜರು ಏನು ದನ ಕರ ಇದು ಅವು ಒಂದು ದನ ಕರನೂ ಸಾಯಲಿಲ್ಲ. ಹೈದರಾಬಾದ್ ಭಾಷೆನ ಎಲ್ಲ ಸತ್ತು, ಹೈದರಾಬಾದ್ ಭಾಷೆನ ಈ ತನಕ ವಂಶಸ್ಥರು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೇವಾಲಾಲ್ ಮಾಡಿರ್ತಕ್ಕಂಥ ಪವಾಡದಿಂದ ಮತ್ತೆ ಸೇವಾಲಾಲ್ ಬಳಿ ಬರ್ತಾನೆ. ಮತ್ತೆ ನಮ್ಮ ಸೇವಾಲಾಲ್ ಮಹಾರಾಜರು ಗಂಡಿಗೆ ಹೆಣ್ಣು ಮಾಡಿರ್ತಕ್ಕಂಥ ವ್ಯಕ್ತಿ, ಮಹಾನ್ ವ್ಯಕ್ತಿ ಅಂದ್ರೆ ನಮ್ಮ ಮಜಾರಾಕಲ್ಲಿ ಅವರು ಪರೀಕ್ಷೆ ಕಾಣಲಿಕ್ಕೆ ನಮ್ಮ ಜನಾಂಗದ ಒಬ್ಬ ಜಾಧವ್ ಕಮ್ಯುನಿಟಿದವರು ಏನಂತಾರೆ, ಏನಪ್ಪ ಅಂದ್ರೆ ನೀನು ಸತ್ಯ ಸೇವಾಲೇ ಇದ್ರೆ ಈ ಹೆಣ್ಣಿಗೆ ಮಕ್ಕಳಾಗ ನೀನು ಮಾಡಿಕೊಡು. ಸೇವಾಲಾಲ್ ಮಹಾರಾಜ ಪರೀಕ್ಷೆಯನ್ನು ಮಾಡ್ತಾರೆ. ಅವಾಗ ಸೇವಾಲಾಲ್ ಮಹಾರಾಜ್ ಮಾಡ್ತಾನೆ, ಬೇಡಪ್ಪ, ನನ್ನ ಬಾಯಿಯಿಂದ ಹೋಗಿರ್ತಕ್ಕಂಥ ಮಾತು ಮತ್ತೆ ರಿಟರ್ನ್ ತಗೊಳ್ಳೋದಾಗಲ್ಲ, ನನ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ ಅಂತ ಸೇವಾಲಾಲ್ ಮಹಾರಾಜ್ ಅಂದಾಗ ಆತ ಏನಂತಾನ, ನೀ ಸುಳ್ಳಿದಿ, ನೀ ಡೋಂಗಿ ಇದಿ, ನೀ ಲುಚ್ಚ ಇದಿ, ನೀ ಲಫಗಿದಿ ಅಂತ ಮಾತುಗಳನ್ನ ಆಡ್ತಾರೆ ನಮ್ಮ ಸೇವಾಲಾಲ್ ಮಹಾರಾಜ್. ಅವಾಗ ಸೇವಾಲಾಲ್ ಮಹಾರಾಜ್ ಅಂತಾನ, ನೋಡಪ್ಪ, ನಿಮ್ ಇಚ್ಛೆದಂತೆ ಆಗಲಿ, ನೀವು ಯಾವತ್ತು ನೀವು ಬಯಸ್ತೀರಲ್ಲ, ಈ ಮಗಳಿಗೆ ಫಲಸಂತಾನ ಇಲ್ಲ, 12 ವರ್ಷದಿಂದ ಮದುವೆ ಆಗಿ ಅಂತ ನೀವು ಕೇಳ್ತಾ ಇದ್ರಲ್ಲ, ಆ ಮಗುವಿಗೆ ಬರೋ ವರ್ಷ ತನಕ ಫಲಸಂತಾನ ಆಗ್ತಂತ ಸೇವಾಲಾಲ್ ಮಹಾರಾಜ್ ಒಂದು ಮಾತನ್ನು ಹೇಳಿಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಆ ಟೈಮಲ್ಲಿ ಸೇವಾಲಾಲ್ ಮಹಾರಾಜ್ ಅಂದ ಮೇಲೆ ಅದು ಒಂದು ನಿಮಿಷದಲ್ಲೇ ತಕ್ಷಣದಿಂದಲೇ ಆ ಹುಡುಗನಿಗೆ ಗರ್ಭವನ್ನು ಸ್ಟಾರ್ಟ್ ಆಗಿಬಿಡುತ್ತೆ. ಗರ್ಭ ಸ್ಟಾರ್ಟ್ ಆಗಿ ಒಳಗಡೆ ಮಗು ಹುಟ್ಲಿಕ್ಕೆ ಚಾನ್ಸ್ ಇದು ಆಗಿಬಿಡುತ್ತೆ. ಅವಾಗ ಸೇವಾಲಾಲ್ ಮಹಾರಾಜರೇ, ನಾನು ಹೆಣ್ಣಲ್ಲ, ನಾನು ಗಂಡು, ನನ್ನ ಹೆಂಗಿದೆ ಹಾಗೆ ನನಗೆ ಮಾಡಿಕೊಡಂತ ಬಿದ್ದು ಹೇಳ್ತಾನೆ. ಒಂದು ಚಿಗರೆ ಅಂತ ಅವನ ಹೆಸರು, ಹುಡುಗನ ಹೆಸರು ಚಿಗರೆ ಅಂತ. ಆಮೇಲೆ ಚಿಗರೆ ಅಂತ ಅವನ ಹೆಸರು ಇಟ್ಟಬೇಕು. ಅವಾಗ ಅವನಿಗೆ ಗರ್ಭದಲ್ಲಿ ಮಗು ಆದ ಮೇಲೆ ಅವ ಸೇವಾಲಾಲ್ ಮಹಾರಾಜರಲ್ಲಿ ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಿದ ಮೇಲೆ ಸೇವಾಲಾಲ್ ಮಹಾರಾಜ್ ಮಾತು ಹೇಳ್ತಾನೆ, ಏನಪ್ಪಾ ಅಂದ್ರೆ, ನಾನು ಹೇಳಿದ ವಾಕ್ಯವನ್ನು ಮತ್ತೆ ಹಿಂದೆ ತಗೊಲಾರದೆ, ನಾನು ಯಾವತ್ತೂ ಹಿಂದೆ ತಗೊಲಾರೆ. ಆ ಮಾತನ್ನು ನಾನು ನಿಮ್ಗೆ ಮೊದಲೇ ಹೇಳಿದೆ, ನನ್ನ ನೀವು ಪರೀಕ್ಷೆ ಮಾಡಬೇಡಿ, ನನ್ನ ನೀವು ಹೇಳಿಸಿ ನೋಡಬೇಡಿ ಅಂತಕ್ಕಂಥ ಮಾತು ನಮ್ಮ ಗುರುಗಳು ಹೇಳಿದಾಗ ಅವ್ರೇನಂತಾರೆ, ಗುರುಗಳೇ ನಮ್ಮ ಕಡೆ ಕ್ಷಮೆ ಇರಲಿ, ನಮ್ಮ ಕಡೆ ತಪ್ಪಾಗಿದೆ ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣದಿಂದ ಕೈಯಿಂದ ಹೋಗಿರ್ತಕ್ಕಂಥ ಕಲ್ಲು, ಬಾಯಿಂದ ಹೋಗಿರ್ತಕ್ಕಂಥ ಮಾತು ಯಾವುದೇ ರೀತಿಯಿಂದ ನಾನು ರಿಟರ್ನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ, ನಾನು ಆ ರೀತಿ ತಗೊಳ್ಳೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಸೇವಾಲಾಲ್ ಮಹಾರಾಜ್ ಹೇಳಿದ ಮೇಲೆ ಆ ಗಂಡುವಿಗೆ ಒಂದು ಮಗುವಿನ ಜನನ ಆಗ್ತದೆ. ಮತ್ತು ಅವರಿಗೆ ಒಂದು ಗಂಡು ಹುಡುಕಿ ಮದುವೆಯಾಗಿ ಅವನು ಸಂಸಾರ ಮಾಡ್ಕೊಂಡು ಒಂದು ಗಂಡಿಗೆ ಹೆಣ್ಣು ಮಾಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಸೇವಾಲಾಲ್ ಮಹಾರಾಜರು. ಅದರ ಇತಿಹಾಸ ಸಂಪೂರ್ಣವಾಗಿ ನಾವು ಹೇಳಬೇಕಾದ್ರೆ ಇನ್ನೂ ಬಹಳಷ್ಟು ಟೈಮ್ ಬೇಕಾಗಿರ್ತದೆ. ಆ
ಆ ಕಾರಣಕ್ಕಾಗಿ ನಾನು ಕೆಲವೇ ಕ್ಷಣದಲ್ಲಿ ನಾವು ಈ ರೀತಿಯಲ್ಲಿ ನಮ್ಮ ಪೌರ ಪುರುಷರ ಬಗ್ಗೆ ಹೇಳಿ ನನ್ನ ಎರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖ್ಯವಾಗಿ ಎಲ್ಲ ಹಿರಿಯರಿಗೂ ನಮಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.